ನಮ್ಮ ಮಲ್ನಾಡ್ ಸ್ಪೆಷಲ್ ತಂಬಳಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ತೊಂಡೆಕಾಯಿ ತಂಬಳಿ ಮಾಡೋಣ ಬನ್ನಿ. ಇಲ್ಲಿ ನಾವು ಒಣಮೆಣಸನ್ನ ಯೂಸ್ ಮಾಡ್ತಾ ಇದ್ದೇವೆ. ಅದಕ್ಕೆ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, 1 ಚಮಚ ಜೀರಿಗೆ, 2 ರಿಂದ 3 ಚಮಚ ಸಾಸಿವೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ತುರಿದ ಹಸಿ ಕಾಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಎಲ್ಲವನ್ನು ಸೇರಿಸಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಹಸಿಮೆಣಸು ಬೇಕು ಅಥವಾ ಒಣಮೆಣಸು ಬೇಡ ಅನ್ನೋರು ಕೂಡ ನೀವು ಹಸಿಮೆಣಸನ್ನ ನೀವು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ನಮ್ಗೆ ಎಸ್ಪೆಷಲಿ ಮಲೆನಾಡಲ್ಲಿ ನಾವು ಸಾಸಿವೆ ಸಾರು ಅಥವಾ ತಂಬಳಿ ಸಾರು ಅಥವಾ ಮಜ್ಜಿಗೆ ಸಾರು ಅಂತ ಹೇಳಿ ಇದನ್ನು ಹೆಚ್ಚಾಗಿ ಬಳಸ್ತೀವಿ ಈ ಬೇಸಿಗೆ ಕಾಲದಲ್ಲಿ. ಇಲ್ಲ ಅಂತಂದರೆ ನಿಮಗೆ ಬೇಳೆ ಸಾರೇ ತಿಂದು ತಿಂದು ಬೇಜಾರಾಗಿದ್ದರೆ, ಅದು ಹೀಟ್ ಆಗುತ್ತೆ ಅಂದರೆ ಇದನ್ನು ನೀವು ಸಮ್ಮರ್ ಟೈಮಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಅದಕ್ಕೆ ಅರಿಶಿಣ, ಉಪ್ಪು, ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆದ ನಂತರ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಮತ್ತು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಒಣಮೆಣಸು ಬೇಕಾದರೆ ಹಾಕ್ಬೋದು. ಈ ಒಗ್ಗರಣೆಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ತೊಂಡೆಕಾಯನ್ನು ಸೇರಿಸಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ 2 ರಿಂದ 3 ನಿಮಿಷ. ಅದು ಫ್ರೈ ಆದ ನಂತರ ನೀವು ಸ್ವಲ್ಪ ತೊಂಡೆಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದರ ರುಚಿ ಹೆಚ್ಚಾಗಲು ಮಲೆನಾಡವರು ಎಲ್ಲರೂ ಹೆಚ್ಚಾಗಿ ಬೆಲ್ಲ ಯೂಸ್ ಮಾಡೇ ಮಾಡ್ತೀವಿ ಎಲ್ಲ ಅಡುಗೆಗೂ. ಇದಕ್ಕೂ ನಿಮಗೆ ಎಷ್ಟು ಬೇಕು ಅಷ್ಟು, ಸ್ವೀಟ್ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕ್ಕೋಬೋದು, ಸ್ವೀಟ್ ಕಡಿಮೆ ತಿನ್ನೋರು ಸ್ವಲ್ಪ ನೀವು ಬೆಲ್ಲ ಹಾಕಿ ಕಲಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಾಗತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ಎಲ್ಲ ಫ್ರೈ ಆದಮೇಲಿದು ನೀವು ಆಲ್ರೆಡಿ ಮಾಡಿಟ್ಕೊಂಡಿರೋವಂಥ ಪೇಸ್ಟ್ ಇದೆಯಲ್ಲ, ಆ ಪೇಸ್ಟಿಗೆ ಈ ತೊಂಡೆಕಾಯನ್ನು ಸೇರಿಸಿ ಲಾಸ್ಟಿಗೆ ಒಂದು ಮೊಸರು ಅಥವಾ ಮಜ್ಜಿಗೆಯನ್ನು ಹಾಕಿ ನೀವು ಕಲಿಸ್ಕೊಂಡ್ಬಿಟ್ರೆ ನಿಮಗೆ ತಣ್ಣಗಿರೋವಂಥದ್ದು ಮಜ್ಜಿಗೆ ಸಾರು ಅಂತಲೂ ಹೇಳ್ಬೋದು, ತಂಬಳಿ ಅಂತಲೂ ಹೇಳ್ಬೋದು. ಈ ಬೇಸಿಗೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಬೇಕು ಅಂತ ಹೇಳ್ತೀನಿ. ಸವೀಸ್ ಕಿಚನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಮಲ್ನಾಡ್ ಸ್ಪೆಷಲ್ ಯಾವ ಅಡುಗೆಗಳು ನಿಮಗೆಲ್ಲ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಎಲ್ಲರಿಗೂ ಒಳ್ಳೆಯದಾಗಲಿ.